ಆರ್ಕೆ ಇರಲಿಲ್ಲ, ಮೂರಕ್ಕೆ ಇಳಿಯಲಿಲ್ಲ. ಚಿನ್ನಾರಿ ಮುತ್ತನ ಕೆರಿಯರು ನಿಂತೇ ಹೋಯಿತು. 100 ಸಿನಿಮಾ ಮಾಡಿದ್ರೂ ಕೂಡ ಕುದುರಲೇ ಇಲ್ಲ ವಿಜಯ್ ರಾಘವೇಂದ್ರ ಅವರ ಲಕ್. ನಾ ಘರ್ ಕಾ ನಾ ಘಾಟ್ ಕಾ ಸ್ಥಿತಿಯಲ್ಲಿ ಚಂದನವನ ಚೆಲುವ ಈಗ ಸಿಲುಕಾಕೊಂಡಿದ್ದಾರೆ. ಕೇವಲ OTTಗೆ ಮಾತ್ರ ಚಿನ್ನಾರಿ ಮುತ್ತ ಈಗ ಸೀಮಿತವಾದ್ರ. ಚಿನ್ನಾರಿ ಮುತ್ತ ಅಂತಲೇ ಕರೆಸ್ಕೊಳ್ತಾ ಇದ್ರು ವಿಜಯ್ ಅವರು. ಆದ್ರೆ ಈಗ ಏನಾಯ್ತು? 100ನೇ ಸಿನಿಮಾದಲ್ಲಾದ್ರೂ ವಿಜಯ್ಗೆ ಭರ್ಜರಿ ಬ್ರೇಕ್ ಸಿಗತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಕೇವಲ ಹೆಸರಿಗಷ್ಟೇ 100 ಸಿನಿಮಾ, ಆದ್ರೆ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡೇ ಇಲ್ಲ. ಬಾಲನಟನಾಗಿ ಸ್ಟೇಟ್ ಅವಾರ್ಡ್ ಗೆದ್ದಿದ್ದ ಪ್ರತಿಭೆಗೆ ಇಂತಹ ಸ್ಥಿತಿ ಬೇಕಿತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ರಿಯಾಲಿಟಿ ಶೋ ಬಿಟ್ಟು ಒಳ್ಳೆಯ ಸಿನಿಮಾ ಮಾಡಿ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಒಂದೇ ರೀತಿಯ ಕಥೆಗಳಿಂದ ಪ್ರೇಕ್ಷಕರು ಫುಲ್ ಸುಸ್ತಾಗಿದ್ದಾರೆ, ಬೇಜಾರಾಗಿದ್ದಾರೆ. ಹೀಗಾಗಿ ಇನ್ನು ಮುಂದೆ ಆದ್ರೂ ಬದಲಾಗ್ಲಿ ಚಿನ್ನಾರಿ ಮುತ್ತನ ಸಿನಿಮಾಗಳು ಅನ್ನುವಂತಹ ಬೇಡಿಕೆಗಳು ಬರ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮ್ಯಾ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮ್ಯಾ, ನಟ ವಿಜಯ್ ಅವರು ಚಿನ್ನಾರಿ ಮುತ್ತ ಅಂತಲೇ ಕರೆಸ್ಕೊಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಯಾಕೋ ತೆರೆಮರೆಯಲ್ಲಿ ಸರಿತಾ ಇದ್ದಾರಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಚಿತ್ರಗಳ ಒಂದು ಆಯ್ಕೆಯಲ್ಲಿ ಅವರು ಎಲ್ಲೋ ಒಂದೆಡೆ ಹಿಂದೆ ಬೀಳುತ್ತಾ ಇದ್ದಾರೆ. ಅದರಲ್ಲಿ ಬೇರೆ ಒಂದು ಸೊಬಗನ್ನ ಕೊಡೋದ್ರಲ್ಲಿ ಅವರು ವಿಫಲರಾಗ್ತಾ ಇದ್ದಾರಾ ಹೇಗೆ ಅಂತ? ಇದು ಸಂತೋಷ. ಏನು ವಿಜಯ ರಾಘವೇಂದ್ರ ಅವರು ಚಿನ್ನಾರಿ ಮುತ್ತ ಮತ್ತು ಕೊಟ್ರೇಶ್ರೀ ಕನಸು ಚಿತ್ರಗಳ ಮೂಲಕ ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ರು. ಅತ್ಯಂತ ಭರವಸೆಯ ನಟ ಕೂಡ ಸ್ಯಾಂಡಲ್ವುಡ್ ನಲ್ಲಿ. ಅದು ನಾಯಕನಾಗಿ ನಿನಗಾಗಿ, ಖುಷಿ, ರಿಷಿ ಅಂತಹ ಸೂಪರ್ ಹಿಟ್ ಸಿನಿಮಾಗಳನ್ನ ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲೊಂದ್ ಕಡೆ ಕಳೆದ 5 ವರ್ಷದಿಂದ ವೃತ್ತಿ ಜೀವನದಲ್ಲಿ ಯಾವುದೇ ಒಂದು ಸಿನಿಮಾ ಮಾಡ್ತಾ ಇದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಗ್ತಾ ಇಲ್ಲ. ಅದೊಂದ್ ರೀತಿ ಕನಸಾಗ್ಬಿಟ್ಟಿದೆ ಅವ್ರಿಗೆ. ಪ್ರತಿಭೆ ಇದ್ರು ಕೂಡ ಸರಿಯಾದ ಸ್ಕ್ರಿಪ್ಟ್ ಅನ್ನ ಆಯ್ಕೆ ಮಾಡ್ಕೋತಾ ಇದ್ರು ಅಥವಾ ಜನರ ಮನಸ್ಸನ್ನ ಅರಿಯೋದ್ರಲ್ಲಿ ವಿಫಲವಾಗ್ತಾ ಇದಾರ ಅಂತ ಗಾಂಧಿನಗರದಲ್ಲಿ ಇವಾಗ ಸದ್ದಾಗ್ತಾ ಇರೋದು. OTT ಲೋಕಕ್ಕೆ ಸೀಮಿತವಾಗ್ಬಿಟ್ಟಿದಾರ ಶತಕದ ಸರದಾರ ಅಂತ. ಯಾಕಂದ್ರೆ ಏನೇನು 100ನೇ ಸಿನಿಮಾವನ್ನ ದಾಟುತ್ತೆ. ನಟನೆಗೆ ಸಾಕಷ್ಟು ಸಾಧನೆ ಮಾಡಿದ್ರು ಕೂಡ ಬಹುತೇಕ ಚಿತ್ರಗಳು ಇತ್ತೀಚೆಗೂ ಕೂಡ ಸಾಕಷ್ಟು ಸಿನಿಮಾವನ್ನ ಕೂಡ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಸಕ್ಕನ್ನ ಮಾಡ್ತಾ ಇಲ್ಲ. ಕೇವಲ OTT ಪ್ಲಾಟ್ಫಾರ್ಮ್ ಗಳಿಗೆ ಮಾತ್ರ ಸೀಮಿತವಾಗ್ತಾ ಇದ್ದಾರೆ. ಒಂದು ಮಾಸ್ ಇಮೇಜ್ ನ ಕಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಲಕ್ ಫ್ಯಾಕ್ಟರ್ ಏನಾದ್ರೂ ಆಗ್ತಾ ಇದ್ಯಾ ಅಂತ ಕೂಡ, ಯಾಕಂದ್ರೆ ಎಷ್ಟೇ ಒಂದು ಸಿನಿಮಾಗಳನ್ನ ಮಾಡ್ತಾ ಇದ್ರು ಕೂಡ ಲಕ್ ಕೈ ಹಿಡಿತಾ ಇಲ್ಲ. ಜೊತೆಗೆ ಇವರು ಒಂದಷ್ಟು ಪರ್ಸನಲ್ ಪ್ರಾಬ್ಲಮ್ ಇಂದ ಕೂಡ ಸಿನಿಮಾ ರಂಗದಿಂದ ದೂರ ಕೂಡ ಉಳ್ಕೊಂಡಿದ್ರು. ಅದೆಲ್ಲವನ್ನ ದಾಟಿ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಎಲ್ಲೊಂದ್ ಕಡೆ ಅದೃಷ್ಟ ಬದಲಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಭಿಮಾನಿಗಳು ಲಕ್ ಚೇಂಜ್ ಆಗುತ್ತೆ, ಇವ್ರದ್ದು ಒಂದಷ್ಟು ದುರಾದೃಷ್ಟಗಳು ಏನೆಲ್ಲ ಬಂದ್ರು ಪರವಾಗಿಲ್ಲ, ಒಂದ್ ಸಿನಿಮಾ ಕೈ ಹಿಡಿಲಿಲ್ಲ ಅಂದ್ರೂ ಏನು ಇನ್ನೊಂದು ಸಿನಿಮಾ ಕೈ ಹಿಡಿಯುತ್ತೆ ಅಂತ ಕಾತರದಿಂದ ಕಾಯ್ತಾ ಇದ್ರು. ಆದ್ರೆ ಕೆರಿಯರ್ ಎಲ್ಲ ಒಂದ್ ಕಡೆ ಆರಕೇರ್ತಾ ಇಲ್ಲ, ಒಬ್ಬದ ಕಿಳಿತಾ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಸಂತೋಷ. ಧನ್ಯವಾದಗಳು ರಮ್ಯಾ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.